ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುಜರಾತ್ನ ಮುಂದ್ರಾ ಬಂದರಿಗೆ ಭಾರತದ ಶಿವಾಲಿಕ್ ಹಡಗು ಬಂದಿದೆ. LPG ಟ್ಯಾಂಕರ್ ಹಡಗು ಶಿವಾಲಿಕ್ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ಒಂದು ಕಡೆ ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆ ಶಿವಾಲಿಕ್ ಹಡಗು LPG ಟ್ಯಾಂಕರ್ ಹೊತ್ತುಕೊಂಡು ಬರ್ತಾ ಇರುವಂತಹ ಬೃಹತ್ ಹಡಗು ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ಮಹಾಯುದ್ಧದ ನಡುವೆಯೂ ಹರ್ಮುಜ್ ಜಲಸಂಧಿಯನ್ನ ದಾಟಿತ್ತು ಭಾರತದ ಈ ಹಡಗು. LPG ಗ್ಯಾಸ್ ತುಂಬಿದ್ದ ಟ್ಯಾಂಕರ್ ಹಡಗು ಗುಜರಾತ್ ತೀರಕ್ಕೆ ಆಗಮಿಸಿದೆ. ಭಾರತದ LPG ಅನಿವಾರ್ಯತೆಗೆ ಬೆಲೆ ಕೊಟ್ಟು ಹಡಗನ್ನ ಸಾಗೋದಕ್ಕೆ ಇರಾನ್ ಪರ್ಮಿಷನ್ ಕೊಟ್ಟಿತ್ತು. 93,000 ಮೆಟ್ರಿಕ್ ಟನ್ LPG ಹೊತ್ತು ತಂದಿದೆ ಶಿವಾಲಿಕ್ ಹಡಗು. ನಿನ್ನೆಯಷ್ಟೇ ಹರ್ಮುಜ್ ಜಲಸಂಧಿಯನ್ನ ಈ ಶಿವಾಲಿಕ್ ಶಿಪ್ ಏನಿದೆ ಬೃಹತ್ ಹಡಗು ಅದನ್ನ ಪಾಸ್ ಮಾಡಿತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈಗ ಯುದ್ಧ ನಿಲ್ಲುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಎರಡು ಹಡಗುಗಳ ಪೈಕಿ ಒಂದು ಹಡಗು ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ ಅಂತೇಳಿ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ? ಪ್ರಭು, ಏನೊಂದು ಭಾರತಕ್ಕೆ ಇದೀಗ ತಾನೇ ಭಾರತದ ಒಂದು ಗುಜರಾತ್ ನಲ್ಲಿರುವಂತಹ ಮುಂದ್ರಾ ಬಂದರಿಗೆ ಶಿವಾಲಿಕ್ ಹಡಗು ಏನ್ ಕಾಲಿಟ್ಟಿದೆ. ಈ ಹಡಗಿನಲ್ಲಿ ಸುಮಾರು 93,000 ಮೆಟ್ರಿಕ್ ಟನ್ LPG ಯನ್ನ ಈ ಹಡಗು ಹೊತ್ತು ತಂದಿದೆ. ನಿನ್ನೆ ಅಷ್ಟೇ ಈ ಒಂದು ಹಡಗು ಹರ್ಮುಜ್ ಜಲಸಂಧಿಯನ್ನ ದಾಟಿತ್ತು. ಹಾಗೆ ನೋಡಿದ್ರೆ ಈ ಹಡಗಿನ ಹಿಂದೆ ಮತ್ತೊಂದು ಹಡಗು ಕೂಡ ಹರ್ಮುಜ್ ಜಲಸಂಧಿಯನ್ನ ದಾಟಿದೆ, ನಂದಾದೇವಿ ಅನ್ನೋ ಹಡಗು. ಈ ಹಡಗು ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಅದು ಭಾರತದ ಒಂದು ಬಂದರನ್ನ ಬಂದು ತಲುಪುವಂತ ಸಾಧ್ಯತೆ ಇದೆ. ಭಾರತದ ತೈಲ ಅಗತ್ಯತೆ ಏನಿದೆ ಆ ಅಗತ್ಯತೆಗೆ ಒಂದು ಬೆಲೆ ಕೊಟ್ಟು ಇರಾನ್ ಈ ಒಂದು ಕೆಲಸವನ್ನ ಮಾಡಿದೆ. ಇರಾನ್ನ ಏನೊಂದು ವಿದೇಶಾಂಗ ಸಚಿವರಿದ್ದಾರೆ ಅಬ್ಬಾಸ್ ಅರಾಕ್ಚಿ, ಅವ್ರ ಜೊತೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಮೊನ್ನೆ ಅಷ್ಟೇ ಮಾತುಕತೆ ನಡೆಸಿದ್ರು. ಆ ಮಾತುಕತೆ ನಂತರ ಯುದ್ಧದ ತೀವ್ರತೆ ಮಧ್ಯೆ ಕೂಡ ಈ ಭಾರತದ LPG ಮತ್ತೆ ತೈಲ ಸಾಗಣೆ ಹಡಗುಗಳನ್ನ ಸಾಗೋದಕ್ಕೆ ಇರಾನ್ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಏನಂದ್ರೆ, ಈ ರೀತಿ ಹಡಗುಗಳ ಸಾಗಣೆಗೆ ಇರಾನ್ ಅವಕಾಶ ಮಾಡಿಕೊಟ್ಟಿದ್ರು ಕೂಡ ಕೆಲವೊಂದು ಖಾಸಗಿ ಕಂಪನಿಗಳ ಹಡಗುಗಳು ಈ ಒಂದು ಹರ್ಮುಜ್ ಜಲಸಂಧಿಯನ್ನ ದಾಟಕ್ಕೆ ಹಿಂದೆ ಮುಂದೆ ನೋಡುತ್ತೆ. ಯಾಕೆಂದ್ರೆ ಯುದ್ಧದ ಸಂದರ್ಭದಲ್ಲಿ ಏನಾದ್ರೂ ಈ ಹಡಗುಗಳ ಮೇಲೆ ಅಚಾನಕ್ ಆಗಿ ಅಥವಾ ಉದ್ದೇಶ ಪೂರ್ವಕವಾಗಿ ಏನಾದ್ರೂ ದಾಳಿಗಳಾದಂತ ಸಂದರ್ಭದಲ್ಲಿ ಈ ಹಡಗಿಗೆ ವಿಮೆಯನ್ನ ಕೊಡೋದಕ್ಕೆ ವಿಮಾ ಕಂಪನಿಗಳು ಹಿಂದೇಟಾಗ್ತವೆ. ಯಾಕೆಂದ್ರೆ ಯುದ್ಧ ಇದ್ದಂತ ಸಂದರ್ಭದಲ್ಲಿ ವಿಮಾ ಕಂಪನಿಗಳು ಹಡಗುಗಳ ಸಾಗಾಟಕ್ಕೆ ಅನುಮತಿಯನ್ನ ಕೊಡೋದಿಲ್ಲ. ಒಂದು ವೇಳೆ ನೀವೇನಾದ್ರೂ ಹೋದ್ರೆ ನಿಮ್ಮ ಏನೊಂದು ಸ್ವಂತ ಜವಾಬ್ದಾರಿಯ ಮೇಲೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಷರತ್ತನ್ನ ವಿಧಿಸ್ತವೆ. ಒಂದು ವೇಳೆ ಈ ಹಡಗುಗಳಿಗೆ ಏನಾದ್ರು ದಾಳಿ ಆದ್ರೆ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆರ್ಥಿಕ ನಷ್ಟ ಎದುರಾಗುವ ಹಿನ್ನೆಲೆಯಲ್ಲಿ ಖಾಸಗಿ ಕಂಪನಿಗಳು ಮುಂದೆ ಬರಲ್ಲ. ಆದಾಗ್ಯೂ ಕೂಡ ಏನೊಂದು ಇರಾನ್ನ ಒಂದು ಅಭಯ ಮತ್ತೆ ಭಾರತದ ಒತ್ತಾಸೆ ಮೇರೆಗೆ ಈ ಒಂದು ಹಡಗುಗಳು ಈ ರೀತಿ ಬರ್ತಿರೋದು ನಿಜಕ್ಕೂ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಪ್ರಭು.